ಪ್ರಧಾನಿ ಮೋದಿ ಮಿತವ್ಯಯ ಕರೆಗೆ ವಿ ಸೋಮಣ್ಣ ಸ್ಪಂದಿಸಿದ್ದಾರೆ. ಬೆಂಗಾವಲು ವಾಹನ ಕಡಿತಗೊಳಿಸಿದ್ದಾರೆ ಕೇಂದ್ರ ಸಚಿವ ಸೋಮಣ್ಣ. ಆರ್ಪಿಎಫ್ ಸೇರಿ ಭದ್ರತಾ ವಾಹನಗಳಿಲ್ಲದೇನೆ ಸೋಮಣ್ಣ ಆಗಮಿಸಿದ್ದಾರೆ. ಸ್ಥಳೀಯ ಎಸ್ಕಾಟ್ನಲ್ಲಿ ತುಮಕೂರಿಗೆ ಬಂದಿದ್ದಾರೆ ಸೋಮಣ್ಣ. ದಿಶಾ ಸಭೆಯಲ್ಲಿ ಭಾಗಿಯಾಗುವುದಕ್ಕೆ ವಿ ಸೋಮಣ್ಣ ಅವರು ಬಂದಿರೋದು. ನೋಡಿ, ಒಬ್ಬರಾದ್ಮೇಲೆ ಒಬ್ರು ಶಾಸಕರು, ಸಚಿವರು ಈ ರೀತಿಯಾಗಿ ಮೋದಿ ಕರೆಗೆ ಸ್ಪಂದಿಸ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಕರ್ನಾಟಕದಲ್ಲೂ ಕೂಡ ಮತ್ತೆ ದೇಶದಾದ್ಯಂತ ಬಹಳ ಮುಖ್ಯವಾಗಿ ಎಸ್ಕಾಟ್ ನಂಬರ್ ಅನ್ನ ಕಡಿತ ಮಾಡ್ತಾ ಇದ್ದಾರೆ. 50%, ಇನ್ಕ್ಲೂಡಿಂಗ್ ಸೆಂಟ್ರಲ್ ಮಿನಿಸ್ಟರ್ಸ್ ಕೂಡ, ಅಮಿತ್ ಶಾ ಅವರನ್ನು ಕೂಡ ಸೇರಿದಂತೆ ಬೆಂಗಾವಲು ವಾಹನಗಳ ಸಂಖ್ಯೆ ಕಡಿಮೆ ಮಾಡ್ತಾ ಇದ್ದಾರೆ. ಮತ್ತು ಕೆಲವರು ಇವಿ ವಾಹನಗಳ ಮೊರೆ ಹೋಗ್ತಾ ಇದ್ದಾರೆ. ಇನ್ನೂ ಆಶ್ಚರ್ಯ ಅನ್ನೋ ರೀತಿಯಾಗಿ ಟೂ ವೀಲರ್ಗಳನ್ನ ಬಳಕೆ ಮಾಡಿ ಕೋರ್ಟ್ ಕಚೇರಿಗಳಿಗೆ ಹೋಗಿದ್ದಂಥ ದೃಶ್ಯಗಳನ್ನು ಕೂಡ ನಾವು ತೋರಿಸಿದ್ವಿ. ಇದೀಗ ಕರ್ನಾಟಕದಲ್ಲಿ ವಿ ಸೋಮಣ್ಣ ಅವರು ಈ ರೀತಿಯಾಗಿ ಬೆಂಗಾವಲು ವಾಹನವನ್ನ ಕಡಿತಗೊಳಿಸಿದ್ದಾರೆ. ಆರ್ಪಿಎಫ್ ಸೇರಿ ಭದ್ರತಾ ವಾಹನಗಳಿಲ್ಲದೆ ಆಗಮಿಸಿರುವುದು ಗಮನಾರ್ಹ. ಅವರು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಆ ಮಾರ್ಗದರ್ಶನವನ್ನು ನಾವು ಇವತ್ತು ಕೇವಲ ನಾವೇ ಅಲ್ಲ, ಎಲ್ಲರೂ ಕೂಡ ಅನ್ವಯ ಆಗ್ತಕ್ಕಂಥ ಕೆಲಸವನ್ನು ಆಗ್ತಾಯಿದ್ದೀವಿ. ಅಲ್ಲೊಬ್ಬರು ಇಲ್ಲೊಬ್ಬರು ಮಾತನಾಡೋದು ಸಹಜವಾಗಿ ಇದ್ದೇ ಇದ್ದಿದ್ದು. 140 ಕೋಟಿ ಭಾರತೀಯರಲ್ಲಿ ಮಾತನಾಡೋರ ಸಂಖ್ಯೆ ಏನು ಕಡಿಮೆ ಇರೋದಿಲ್ಲ. ಆದರೆ ಇದೊಂದು ಒಳ್ಳೆಯ ಉಪಯುಕ್ತವಾದ ಸಲಹೆ. ಇದನ್ನು ಕಾರ್ಯರೂಪಕ್ಕೆ ತರಬೇಕು ಅನ್ನೋ ಭಾವನೆಯನ್ನು ಎಲ್ಲ ವರ್ಗದಲ್ಲೂ ಕೂಡ ಈಗಾಗಲೇ ನಡೀತಾ ಇದೆ. ನಾವು ಕೂಡ ನಮ್ಮ ನಾಯಕರ ಸೂಚನೆಯನ್ನು, ನಮ್ಮ ನಾಯಕರ ಆದೇಶವನ್ನು, ಸಂದೇಶವನ್ನು ನಾವು ಕೂಡ ಇವತ್ತು ಕೈಗೆತ್ತಿಕೊಂಡಿದ್ದೀವಿ. ಅದನ್ನು ಮಾಡಬೇಕಾದ ಅವಶ್ಯಕತೆ ಇದೆ. ಇದರಿಂದ ಎಷ್ಟು ಉಳಿತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆಯ ಸಂದೇಶ